ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ದಿವ್ಯಾ. ಇವತ್ತಿನ ಪ್ರೋಗ್ರಾಮ್ ಏನಪ್ಪ ಅಂದರೆ ಕಾಡಲ್ಲಿ ಒಂದು ದಿನ. ಇದು ಕಿಡ್ಸ್ಗಾಗಿ ಮಾಡಿರುವಂಥ ಪ್ರೋಗ್ರಾಮು. ಕಿಡ್ಸ್ ಜೊತೆ ಅವರ ಪೇರೆಂಟ್ಸೂ ಜಾಯ್ನ್ ಆಗ್ತಾರೆ. ಸೊ ನಾವೆಲ್ಲ ಪ್ಯಾಕ್ ಮಾಡಿ ರೆಡಿ ಆಗಿದ್ದೀವಿ, ಯಾಕೆಂದರೆ ಇವತ್ತು ರಾತ್ರಿ ಅಲ್ಲೇ ಸ್ಟೇ ಮಾಡಬೇಕು. ನಮ್ಮ ಬಿಲ್ಡಿಂಗ್ದು ಫಸ್ಟ್ ಫ್ಲೋರಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ಸಿದ್ದು ಕಾರ್ ತೊಗೊಂಬರ್ತಾ ಇದ್ದಾರೆ. ಫೈನಲಿ ನಾವು ಬರಬೇಕಾಗಿದ್ದಂಥ ಪ್ಲೇಸಿಗೆ ಬಂದಾಯಿತು. ಇಲ್ಲಿ ಇವಾಗ ನಮಗೆ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದಾರೆ. ಇದು ನಮ್ಮ ರೂಮು. ಬೆಟ್ಟದ ಮೇಲಿರುವಂಥ ಒಂದು ಲಾಡ್ಜು, ಸಪ್ಪೋರೋ ಯೂತ್ ಲಾಡ್ಜ್ ಅಂತ ಇದ್ರು ಅಂತ ಹೆಸರು. ಆ್ಯಕ್ಚುಲಿ ನಮ್ಮ 4 ಜನಕ್ಕೆ ಇದು ತುಂಬ ದೊಡ್ಡದೇ ಇದೆ ಅನಿಸುತ್ತೆ. ಸೊ ಇದು ಯಾವ ಥರ ಇದೆ ಅಂದರೆ ಬಂಕ್ ಬೆಡ್ ಥರ ಇದೆ. ಮೇಲೇನೂ ಮಲ್ಕೊಬೋದು ಮತ್ತು ಕೆಳಗಡೆನೂ ಮಲ್ಕೊಬೋದು. ಆ್ಯಂಡ್ ತುಂಬ ಚೆನ್ನಾಗಿರೋವಂಥ ಬಾಲ್ಕನಿ ಇದೆ. ಇಲ್ಲಿ ನಮಗೆ ಇವಾಗ ನೆಕ್ಸ್ಟ್ ಪ್ರೋಗ್ರಾಮ್ನ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಪ್ರೋಗ್ರಾಮ್ ಏನಂತಂದರೆ ನಾವೇ ಕುಕ್ ಮಾಡಿ ನಾವೇ ಊಟ ಮಾಡುವಂಥದ್ದು. ಇಲ್ಲಿ ನಮ್ಮ ಟೀಮ್ ಮಕ್ಕಳೆಲ್ಲ ವೆಜಿಟೇಬಲ್ಸ್ನ ಕಟ್ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಟೀಮಲ್ಲಿ 4 ಮಕ್ಕಳಿದ್ದಾರೆ. 2 ನನ್ನ ಮಕ್ಕಳು, 2 ಇನ್ನೊಂದು ಜಪನೀಸ್ ಫ್ಯಾಮಿಲಿ ಮಕ್ಕಳು. ಆ್ಯಕ್ಚುಲಿ ಆ ಫ್ಯಾಮಿಲಿಯಲ್ಲಿ 6 ಮೆಂಬರ್ಸು ರಿಜಿಸ್ಟರ್ ಮಾಡಿದ್ರಂತೆ. 2 ಹುಡುಗಿರಿಗೆ ಏನೋ ಹುಷಾರಿಲ್ಲ ಅಂತ ಅಮ್ಮ ಮತ್ತು 2 ಹುಡುಗಿರು ಬಂದಿಲ್ಲ. ಅಪ್ಪ ಮತ್ತು 2 ಬಾಯ್ಸ್ ಅಷ್ಟೇ ಬಂದಿರೋದು. ಸೊ ಅವರೆಲ್ಲ ಅವ್ರು ಏನೋ ಮಾಡೋ ಥರ ಕಟ್ ಮಾಡ್ತಿದ್ದಾರೆ ವೆಜಿಟೇಬಲ್ಸ್ನೆಲ್ಲ. ಅವರಪ್ಪ ಅದನ್ನು ಫುಲ್ ಖುಷಿಯಿಂದ ವೀಡಿಯೋ ಮಾಡಿ ಎಂಜಾಯ್ ಮಾಡ್ತಾಯಿದ್ರು. ಅವ್ರು ಹೇಳ್ತಾಯಿದ್ರು, ಅಮ್ಮ ಬಂದಿದ್ರೆ ಇನ್ನೂ ಚೆನ್ನಾಗಿರ್ತಾಯಿತ್ತು, ಪಾಪ ಬರೋಕ್ಕಾಗಿಲ್ಲ, ಶೀ ಈಸ್ ಮಿಸ್ಸಿಂಗ್ ಎ ಲಾಟ್ ಅಂತ ಹೇಳ್ತಾಯಿದ್ರು. ಸೊ ನನ್ನ ಮಗಂತೂ ಯಾವತ್ತೂ ವೆಜಿಟೇಬಲ್ಸ್ ಅಂತೂ ಕಟ್ಟೇ ಮಾಡಿಲ್ಲ. ಅವನು ಕಿಚನಿಗೆ ಬರೋದೇ ಅವನು ಮೊಟ್ಟೆ ತಿನ್ನೋಕ್ಕಷ್ಟೇ ಬರ್ತಾನೆ. ಅದು ಮೊಟ್ಟೆ ಸಿಪ್ಪೆ ಬಿಡಿಸಿ ತಿನ್ನೋದಷ್ಟೇ ಅವನ ಕೆಲಸ. ಇನ್ನೇನು ಕೆಲಸನೂ ಮಾಡಲ್ಲ ಅವನು ಕಿಚನಿಗೆ ಬಂದರೆ. ಇವತ್ತು ತುಂಬ ಖುಷಿಯಾಗಿ ಎಲ್ಲ ಪೊಟೊಟೊ ಎಲ್ಲ ಪೀಲ್ ಮಾಡಿ, ಕ್ಯಾರೆಟ್ ಎಲ್ಲ ಪೀಲ್ ಮಾಡಿ, ಆನಿಯನ್ ಎಲ್ಲ ಚಾಪ್ ಮಾಡೋಕ್ಕೆಲ್ಲ ಟ್ರೈ ಮಾಡಿದ್ದಾನೆ. ಅಲ್ಲಿ ನೋಡ್ಬೋದು ಇನ್ನೊಂದು ಪಕ್ಕದ ಟೀಮಲ್ಲಿ ಅಮ್ಮನೇ ಕಟ್ ಮಾಡ್ತಿದ್ದಾರೆ. ಯಾಕೆಂದರೆ ಅವಳು ಅಷ್ಟು ಚೆನ್ನಾಗಿ ಕಟ್ ಮಾಡ್ತಾಯಿದ್ಲು ಮಗಳು. ನಮಗೆ ಲಂಚ್ ಹೋಗಿ ಡಿನ್ನರ್ ಆಗಿಬಿಡುತ್ತೆ ಅನ್ನೋ ಭಯದಲ್ಲಿ ಅವರು ಫಾಸ್ಟಾಗಿ ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಅದೇ ಕೆಲಸ ಮಾಡಿದೆ. ಆಮೇಲೆ ನೆಕ್ಸ್ಟ್ ವೆಜಿಟೇಬಲ್ಸ್ ಎಲ್ಲ ಕುಕ್ಕಿಂಗ್ ಏರಿಯಾಗೆ ತೊಗೊಂಡು ಹೋದ್ಮೇಲೆ ನಾವಿಲ್ಲಿ ಕುಕ್ ಮಾಡಬೇಕಿದ್ದಂಥದ್ದು ಗ್ಯಾಸ್ ಸ್ಟವ್ ಅಲ್ಲ, ಒಲೆಯಲ್ಲಿ. ಇಲ್ಲಿ ನಾವು ಸೌದೆನ ವುಡ್ಡನ್ನ ಯೂಸ್ ಮಾಡಿ ಕುಕ್ ಮಾಡಬೇಕಿತ್ತು. ಇಲ್ಲಿ ಅವರು ನಮಗೆ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದಾರೆ ಮಕ್ಕಳಿಗೆಲ್ಲ. ವುಡ್ಡನ್ನ ಯಾವ ಥರ ಪೀಸ್ ಮಾಡ್ಕೊಬೇಕು, ಅದು ಯಾವ ಥರ ಇಟ್ಟರೆ ನೀಟಾಗಿ ಬೆಂಕಿ ಹತ್ತುತ್ತೆ ಅಂತೆಲ್ಲ ಅವರು ಎಕ್ಸ್ಪ್ಲೇನ್ ಮಾಡಿಕೊಡ್ತಿದ್ದಾರೆ. ಫಸ್ಟು ಕೆಳಗಡೆ ಸ್ವಲ್ಪ ದಪ್ಪಕ್ಕಿರೋ ಅಂಥದ್ದು ವುಡ್ಡನ್ನ ಇಟ್ಟು, ಮೀಡಿಯಮ್ ಸೈಜ್ನ ಮಧ್ಯ ಇಟ್ಟು, ಸಣ್ಣಕ್ಕಿರೋಂಥ ಸೈಜ್ನ ಮೇಲಿಡಬೇಕು ಅಂತ ಹೇಳಿಕೊಟ್ರು. ಅದ್ರ ಜೊತೆಗೆ ಹುಡ್ಡು ಈ ಥರ ಆಲ್ರೆಡಿ ಸಣ್ಣದು ಟ್ರಯಾಂಗಲ್ ಶೇಪಲ್ಲಿ ಕಟ್ಟಾಗಿದೆ. ಅದನ್ನು ಇನ್ನೂ ಸಣ್ಣದಾಗಿ ಯಾವ ಥರ ಮಾಡಬೇಕಂತ ನಮಗೆ ಇಲ್ಲಿ ಹ್ಯಾಮರ್ ಮತ್ತು ಅದೊಂದು ಐರನ್ ಮೆಟಲಿಂದ ಪೀಸ್ ಮಾಡೋದು ಹೆಂಗೆ ಅಂತ ಹೇಳಿಕೊಟ್ರು. ಮಕ್ಕಳನ್ನೆಲ್ಲ ಇದನ್ನು ನೋಡಿ ತುಂಬ ಖುಷಿಪಟ್ಟರು. ನಾನು ಟ್ರೈ ಮಾಡಬೇಕಂತ ಹೇಳ್ತಾಯಿದ್ರು ಅವ್ರು ಮಾಡಬೇಕಾದ್ರೆ. ಬಟ್ ಆಮೇಲೆ ಅವರು ಎಲ್ಲ ಟ್ರೈ ಮಾಡ್ತಾಯಿದ್ರು. ಸೊ ನೆಕ್ಸ್ಟು ಬೆನಕ ಟ್ರೈ ಮಾಡಿದ್ದು. ಇಲ್ಲಿ ಅಬ್ಸರ್ವ್ ಮಾಡ್ತಿರ್ಬೋದು ನೀವು, ಎಲ್ಲ ಮಕ್ಕಳೆಲ್ಲ ಗ್ಲೌಸ್ ಹಾಕ್ಕೊಂಡಿದ್ದಾರೆ. ಯಾಕೆಂದರೆ ಸೇಫ್ಟಿ ಇಶ್ಯೂ. ಅವರು ವುಡ್ಡನ್ನು ಟಚ್ ಮಾಡಬೇಕಾದ್ರೆ ಅಥವಾ ಅದನ್ನು ಯೂಸ್ ಮಾಡಬೇಕೇನಾದರೂ ಸಣ್ಣ ವುಡ್ಡು ಅವ್ರ ಕೈಗೆ ಚುಚ್ಚಬಾರ್ದು, ಏಟಾಗಬಾರ್ದು ಅಂತ ಪ್ರಿಕಾಷನರಿ ಮೆಷರ್ಸ್ ಆಗಿ ಇಲ್ಲಿ ಎಲ್ಲ ಮಕ್ಳಿಗೂ ಗ್ಲೌಸ್ ಹಾಕ್ಕೊಳ್ಳೋಕ್ಕೆ ಅಥವಾ ಈವನ್ ಪೇರೆಂಟ್ಸೂ ನಾವು ಗ್ಲೌಸ್ ಯೂಸ್ ಮಾಡಿ ವುಡ್ಡನ್ನು ನಾವು ಈ ಥರ ಪೀಸ್ ಮಾಡಿ ಕುಕ್ಕಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ವಿ. ಇಲ್ಲಿ ಮಕ್ಕಳಿಗೆ ಹೇಳ್ಕೊಟ್ಟಿದ್ದು ಈ ಥರ ವುಡ್ಡನ್ನು ಅರೇಂಜ್ ಮಾಡಿದ್ರೆ ಬೆಂಕಿ ನೀಟಾಗಿ ಹತ್ಕೊಳ್ಳುತ್ತೆ ಅಂತ. ಅದನ್ನು ನೋಡ್ಕೊಂಬಂದು ಇಲ್ಲಿ ನಮ್ಮ ಮಕ್ಕಳೆಲ್ಲ ವುಡ್ಡನ್ನು ನೀಟಾಗಿ ಅರೇಂಜ್ ಮಾಡಿ ಬೆಂಕಿ ಹತ್ತಿಸ್ತಿದ್ದಾರೆ. ಲೇಟಾಗಾದರೂ ಲೇಟೆಸ್ಟಾಗಿ ಮಾಡ್ತಾಯಿದ್ದೀವಿ ಅಂತ ಕೊನೆಗೂ ನಮ್ಮದು ಒಲೆ ಹತ್ತಿತು. ಎಲ್ಲರಿಗಿಂತ ಲಾಸ್ಟಾಗಿ ಒಲೆ ಹತ್ತಿದ್ದೆ ನಮ್ಮದು, ಯಾಕೆಂದರೆ ಇವರು ವುಡ್ಡು ಬ್ರೇಕ್ ಮಾಡೋದೇ ಲೇಟ್ ಆಗಿತ್ತು. ಫೈನಲಿ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಹಾಕಿ ಅದಕ್ಕೆ ಪೋರ್ಕ್ ಎಲ್ಲ ಹಾಕಿ ಫ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಒಂದು ಸ್ವಲ್ಪ ಟೈಮ್ ಇದ್ದರು ಇವರು ಫೈರ್ ಮುಂದೆ ಕುಕ್ ಮಾಡ್ತೀವಿ ಅಂತ ಹೇಳಿ ಎಲ್ಲ ಟ್ರೈ ಮಾಡ್ತಾಯಿದ್ರು ಮಕ್ಕಳೆಲ್ಲ. ಬಟ್ ಇಟ್ ವಾಸ್ ಸೂಪರ್ ಎಕ್ಸೈಟೆಡ್ ಅವರಿಗೆ. ಎಲ್ಲ ಗ್ರೂಪಲ್ಲೂ ಮಕ್ಕಳು ಇದ್ದರು. ಸ್ಟಾರ್ಟಿಂಗ್ ಒಂದು 5 to 6 ಮಿನಿಟ್ಸ್ ಇದ್ದರು ಅಂತ ಅನ್ಕೊಬೋದು ನಾವು. ಕೊನೆಗೆ ಎಲ್ಲ ನನಗೆ ಬಿಟ್ಟು ಹೋದರು, ಯಾರೂ ಇರಲಿಲ್ಲ. ಕಣ್ಣೆಲ್ಲ ಉರಿತಾ ಇದೆ, ಹೊಗೆ ಎಲ್ಲ ಕಣ್ಣಿಗೆ ಬರ್ತಾ ಇದೆ ಅಂತ ಎಲ್ಲ ಫೈನಲಿ ನನ್ನನ್ನೇ ಬಿಟ್ಟು ಹೋದರು. ನೋಡಿ, ಜಪಾನ್ಗೆ ಬಂದರೂ ಒಲೆಯಲ್ಲಿ ಅಡುಗೆ ಮಾಡೋದು ನನಗೆ ತಪ್ಪಿಲ್ಲ ಅಂತ ನಮ್ಮ ಸಿದ್ದವರು ನನ್ನನ್ನು ರೇಗಿಸಿ ವಿಡಿಯೋ ಮಾಡಿರೋದಿದು. ಫೈನಲಿ ಅಲ್ಲಿ ಅನ್ನನೂ ರೆಡಿ ಆಗ್ತಾಯಿದೆ. ನೆಕ್ಸ್ಟು
ಅವರು ಕಣ್ಣುರಿ ಕಣ್ಣುರಿ ಅಂತ ಹೇಳ್ತಾ ಇದ್ದಾರೆ ಮಕ್ಕಳೆಲ್ಲ ಸುತ್ತಮುತ್ತ ನಿಂತ್ಕೊಂಡು. ಏನಿಲ್ಲ, ವೆಜಿಟೇಬಲ್ಸು ಮತ್ತು ಪೋರ್ಕ್ನ ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡೋದಷ್ಟೇ. ಆಮೇಲೆ ಅದಕ್ಕೆ ಸ್ವಲ್ಪ ವಾಟ್ರ್ ಹಾಕಿ ಕರಿ ಪೌಡರ್ ಅದು ಮಿಕ್ಸ್ ಮಾಡೋದು. ಸಾಲ್ಟ್ ಏನು ಹಾಕೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಕರಿ ಪೌಡರಲ್ಲೇ ಸಾಲ್ಟ್ ಎಲ್ಲ ಇರುತ್ತೆ. ಅದು ತಿನ್ನೋದು ಅಷ್ಟೇ ಇರೋದು ಇವ್ರದ್ದು ಜಪನೀಸ್ ಕುಕ್ಕಿಂಗ್. ಇಲ್ಲಿ ನೋಡಿ, ಈ ಪ್ರೋಗ್ರಾಮ್ ಮಾಡಿರೋದು ಇವರಿಗೆ. ಕುಕ್ ಮಾಡ್ರೋ ಅಂತ ಹೇಳಿದ್ರೆ ಎಲ್ಲರೂ ಕಣ್ಣು ಉರಿತಾ ಇದೆ ಅಂತ ಎಲ್ಲ ಓಡೋಗಿ ಗ್ರೌಂಡಲ್ಲಿ ಆಟ ಆಡ್ತಿದ್ದಾರೆ. ಪೇರೆಂಟ್ಸೇ ಕುಕ್ ಮಾಡಿದ್ದಾಯಿತು. ಇವತ್ತು ನಾವಿಲ್ಲಿ ಕುಕ್ ಮಾಡಿದಂಥ ಡಿಶ್ ಇದು. ತುಂಬ ಏನು ಚೆನ್ನಾಗಿರಲಿಲ್ಲ, ಬಟ್ ಓಕೆ ಆಗಿತ್ತು, ತಿನ್ಬೋದಿತ್ತು.